Hello, I'm Dr. Padmanabh Bhatt. Today I'm going to speak about prostate enlargement. ನಮ್ಮ ಮೆಡಿಕಲ್ ಭಾಷೆಯಲ್ಲಿ BPH ಅಂದರೆ ಈ ಪ್ರಾಸ್ಟೇಟ್ ಅನ್ನುವಂತಹ ಒಂದು ಗ್ರಂಥಿ ಗಂಡಸರಲ್ಲಿ ಕಾಣಿಸುತ್ತೆ. ಬಹಳ ಜನ ವಯಸ್ಸಾದವರು ನನಗೆ ಮೂತ್ರ ಕಟ್ಕೊಳ್ತದೆ, ಮೂತ್ರ ಪದೇ ಪದೇ ಮೂತ್ರ ಬರ್ತದೆ ಹೋಗಬೇಕು ಅಂತ ಅನಿಸುತ್ತದೆ, ಈ ಥರ ಕಂಪ್ಲೇಂಟ್ಗಳಿಗೆ ಬರ್ತಾ ಇರ್ತಾರೆ. ಪದೇ ಪದೇ ಮೂತ್ರ ಹೋಗೋದು ಡಯಾಬಿಟಿಸಲ್ಲಿ ಕೂಡ ಬರ್ತದೆ, ಅದು ವಿಶೇಷ ಇಲ್ಲ, ಅದು ಎಲ್ಲರಿಗೂ ಬರ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್. ಹೆಂಗಸರಿಗೂ ಬರ್ತದೆ, ಗಂಡಸರಿಗೂ ಬರ್ತದೆ. ಆದರೆ ಗಂಡಸರಿಗೆ ಇನ್ ಅಡಿಷನ್ ಟು ದಿಸ್ ಈ ಥರ ಒಂದು ಪ್ರಾಸ್ಟೇಟ್ ಗ್ರಂಥಿ, ಈ ಪ್ರಾಸ್ಟೇಟ್ ಗ್ರಂಥಿ ಎಲ್ಲಿದೆ ಅಂತ ಈಗ ಎಲ್ರಿಗೂ ಪ್ರಾಸ್ಟೇಟ್ ಎಲ್ಲಿದೆ ನೀವು ಕೇಳಿರ್ಬೋದು. ಪ್ರಾಸ್ಟೇಟ್ ಗ್ಲ್ಯಾಂಡ್ ದಪ್ಪಾಗಿದೆ ಅಂತೆ, ಆಪ್ರೇಷನ್ ಮಾಡಿದ್ರಂತೆ ಅಂತ ಹೇಳ್ಬಿಟ್ಟು ನೀವು ಕೇಳಿರ್ಬೋದು. ಇದು ರಫ್ ಆಗಿ ಒಂದು ಪಿಕ್ಚರು. ಇದು ಬ್ಲ್ಯಾಡರ್, ಯುರಿನರಿ ಬ್ಲ್ಯಾಡರ್ದು ಅರ್ಧ ಮಾತ್ರ ಇದೆ, ಮೇಲ್ಭಾಗ ಕಟ್ ಮಾಡಿದ್ದೀವಿ, ಇದನ್ನು ತೋರಿಸ್ಬೇಕು ಅಂತ. ಈ ಬ್ಲ್ಯಾಡರು ಮತ್ತು ಕೆಳಗಡೆ ಯುರೆತ್ರ, ಇದು ಉಚ್ಚೆ ಹೋಗೋದು. ನಾನು ಯುರಿನರಿ ಇನ್ಫೆಕ್ಷನಲ್ಲಿ ಕೂಡ ಈ ಥರದ್ದೇ ಒಂದು ಪಿಕ್ಚರ್ ಹಾಕಿದ್ದೆ. ಸೊ ಬ್ಲ್ಯಾಡರ್ನಿಂದ ಅಂದರೆ ಯುರಿನರಿ ಬ್ಲ್ಯಾಡರ್, ಮೂತ್ರಕೋಶದಿಂದ ಮೂತ್ರ ನಾಳಕ್ಕೆ ಬರಬೇಕಾದ್ರೆ ಬಂದು ಹೊರಗಡೆ ಹೋಗುತ್ತಲ್ವಾ, ಆ ಮೂತ್ರ ನಾಳದ ಮೇಲೆ ಒಂದು ಗ್ರಂಥಿ ಇರುತ್ತೆ, ಚಿಕ್ಕದಾಗಿರುತ್ತೆ ಅದು. ಇದೀಗ ದೊಡ್ಡ ಗ್ರಂಥಿ ತೋರಿಸಿದ್ದಾರೆ, ಇದು ಭಾಳ ಚಿಕ್ಕದಾಗಿರ್ತದೆ, ಸುಮಾರು ಒಂದು ಲೆಮನ್ ಗಾತ್ರನೂ ಇರೋದಿಲ್ಲ, ಅದಕ್ಕೂ ಚಿಕ್ಕದಿರ್ತದೆ. ಇದರದ್ದು ಕೆಲಸ ಏನು? ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ದು ನಾರ್ಮಲ್ ಮನುಷ್ಯರಲ್ಲಿ ಏನು ಕೆಲಸ ಅದರದ್ದು ಅಂತಂದರೆ, ನಿಮ್ಮ ಲೈಂಗಿಕ ಪ್ರಕ್ರಿಯೆ ಮಾಡುವಾಗ ನಿಮಗೆ ಅಲ್ಲಿ ಒಂದು ಲೂಬ್ರಿಕೆಂಟ್ ಬೇಕಾಗ್ತದಲ್ವಾ. ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಗಂಡಸು ಮತ್ತು ಹೆಂಗಸಿನ ಮಧ್ಯೆ ಸಂಭೋಗ ಆಗಬೇಕಾದ್ರೆ ಒಂದು ಲೂಬ್ರಿಕೆಂಟ್ ಥರ ಬೇಕಾಗ್ತದಲ್ವ, ಅದನ್ನು ಈ ಗ್ರಂಥಿ ಸುರಿಸುತ್ತದೆ. ಸೊ ಸೆಕ್ಷುವಲ್ಲಿ ಆ್ಯಕ್ಟಿವ್ ಪೀಪಲ್ನಲ್ಲಿ, ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ಆ್ಯಕ್ಟಿವ್ ಆಗಿರೋರು, ಸುಮಾರು 50, 55, 60 ವರ್ಷದ ತನಕ ಆ್ಯಕ್ಟಿವ್ ಆಗಿರ್ತಾರೆ. ಆವಾಗ ಇದಕ್ಕೆ ಕೆಲಸ ಇದೆ. ಯಾವಾಗ ಲೈಂಗಿಕ ಕ್ರಿಯೆ ಸಂಭೋಗ ಆಸಕ್ತಿ ಕಮ್ಮಿ ಆಗ್ತಾ ಹೋಗ್ತದೋ ಗಂಡಸಲ್ಲಿ, ಆವಾಗ ಇದು ಯೂಸ್ಲೆಸ್ ಆಗಿಬಿಡ್ತದೆ. ಇದನ್ನು ನಾನು ನಿಮಗೆ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಟಾನ್ಸಿಲ್ ಗ್ಲ್ಯಾಂಡ್ ಅಂತ ಗಂಟ್ಲಲ್ಲಿ ಬರೋದು ನಿಮ್ಗೆ ಗೊತ್ತಿರ್ಬೋದು. ಮಗುಗೆ ಟಾನ್ಸಿಲ್ ಆಗಿ ದಪ್ಪಾಗಿ ಆಮೇಲೆ ಡಾಕ್ಟರ್ ಆಪ್ರೇಷನ್ ಮಾಡಿದರು, ಕೆಲವು ಸರಿ ಆ್ಯಂಟಿಬಯೋಟಿಕ್ ಕೊಟ್ಟ ಮೇಲೆ ಕಮ್ಮಿ ಆಗ್ತದೆ, ಪದೇ ಪದೇ ಬಂದು ಕೊನೆಗೆ ಅದು ಅದರ ಪಾಡಿಗೆ ಅದು ಹೋಗಲೂಬಹುದು ಅಥವಾ ದಪ್ಪ ಆಗಿಬಿಟ್ಟು ಆಪ್ರೇಷನ್ ಸ್ಟೇಜಿಗೂ ಬರ್ಬೋದು. ಆ ತರಹ ಟಾನ್ಸಿಲ್ ಹೇಗೆ ಗಂಟ್ಲಲ್ಲಿ ಬಾತ್ಕೊಂಡು ಅವನಿಗೆ ಮಗುಗೆ ನುಂಗ್ಲಿಕ್ಕಾಗಲ್ವೋ, ಅದೇ ಥರ ಇನ್ನೊಂದು ಎಕ್ಸ್ಟ್ರೀಮ್ ಏಜು, ಹೇಳಿದ್ನಲ್ಲ 55, 60, 65, ಆ ವಯಸ್ಸಿನಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಹಾಗೆ ಚಿಕ್ಕ ಲಿಂಬೆಹಣ್ಣಿನ ಗಾತ್ರ ಇದ್ದದ್ದು ಇನ್ನೂ ಸ್ವಲ್ಪ ಒಂದು ಮೋಸಂಬಿ ಗಾತ್ರ ಆಗ್ಬೋದು, ಹೆಚ್ಚು ಕಮ್ಮಿ ಮೋಸಂಬಿ ಗಾತ್ರ ಆಗ್ತದೆ. ಆ ಮೋಸಂಬಿ ಗಾತ್ರದ್ದು ಬ್ಲ್ಯಾಡರಿಂದ ಯುರೆತ್ರಾಗೆ ಬರುವಂತಹ ನಾಳವನ್ನು ಅದು ಕಾಂಟ್ರಾಕ್ಟ್ ಮಾಡುತ್ತೆ, ಅದು ಪ್ರೆಸ್ ಮಾಡುತ್ತೆ. ನೋಡಿ, ಇಲ್ಲಿ ಕೂಡ ಅದನ್ನೇ ಹಾಕಿದ್ದೀನಿ. ಯೂರಿನ್ ಕಲೆಕ್ಟ್ ಆಗಿದ ಮೇಲೆ ಇದು ಮೂತ್ರ ನಾಳ, ಯುರೆತ್ರ, ಅಲ್ಲಿ ಕೆಳಗಡೆ ಹೊರಗಡೆ ಬರುವಂಥ ತೂತು. ಗಂಡಸರಲ್ಲಿ ಆದರೆ ಇಲ್ಲಿ ಲಿಂಗ ಬರ್ತದೆ, ಲಿಂಗದ ಮೂಲಕ ಅದು ಕೆಳಗೆ ಬರ್ತದೆ, ಯುರೆತ್ರದ ಮೂಲಕ ಕೆಳಗೆ ಬರ್ತದೆ. ಸೊ ಬ್ಲ್ಯಾಡರ್ ಅಲ್ಲಿ ಮತ್ತು ಅಲ್ಲಿ, ಇದು ಎನ್ಲಾರ್ಜ್ಡ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ದಪ್ಪ ಆಗಿರೋದು. ಇದು ಬ್ಲಾಕ್ಡ್ ಯೂರಿನ್ ಫ್ಲೋ, ಇಲ್ಲಿಂದ ಉಚ್ಚೆ ಬರಲಿಕ್ಕೆ ಇದು ಬ್ಲಾಕ್ ಮಾಡಿದೆ ಪ್ರಾಸ್ಟೇಟ್. ಆವಾಗ ಏನಾಗುತ್ತೆ, ಉಚ್ಚೆ ಅಥವಾ ಯೂರಿನ್ನು ಬ್ಲ್ಯಾಡರ್ನಲ್ಲಿ ಅಲ್ಲೇ ಕಲೆಕ್ಟ್ ಆಗುತ್ತೆ. ಅಥವಾ ನಮ್ಮ ಪೊಸಿಷನ್ ಮೇಲೆ ನಾವು ಎದ್ದು ನಿಂತುಕೊಂಡ ತಕ್ಷಣ ಉಚ್ಚೆಗೆ ಹೋಗಬೇಕು ಅಂತ ಅನಿಸುತ್ತೆ, ಪ್ರೆಷರ್ನಿಂದಾಗಿ ಮಲ್ಕೊಂಡಾಗ ಉಚ್ಚೆ ಬರುವುದಿಲ್ಲ, ಅಲ್ಲಿಗೆ ಬ್ಲಾಕ್ ಆದಂಗೆ ಆಗ್ತದೆ. ಗೊತ್ತಾಯ್ತಾ? ಸೊ ಈ ಉಚ್ಚೆ ಇದು ಬರುವ ತನಕ ಏನಾಗ್ತದೆ, ಒಳಗಡೆ ಯಾವುದೇ ಉಚ್ಚೆ ಒಳಗಡೆ ತುಂಬ ಹೊತ್ತಿದ್ರೆ ಏನಾಗ್ತದೆ, ಯೂರಿನರಿ ಇನ್ಫೆಕ್ಷನಲ್ಲಿ ನಾನು ಮಾತಾಡಿದ್ದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಒಳಗಡೆ ಇದ್ದ ಯೂರಿನ್ನು ಬ್ಯಾಕ್ಟೀರಿಯಾಗಳು ಯಾವಾಗಲೂ ನಮ್ಮ ದೇಹದಲ್ಲಿ ಇರುತ್ತವೆ ಎಲ್ಲ ಕಡೆಯೂ. ಸೊ ಬ್ಲಾಕ್ ಆಗಿರುವಂತಹ ಯುರೆತ್ರದ ಮೇಲೆ ಬ್ಲ್ಯಾಡರ್ನಲ್ಲಿ ಇರುವಂತಹ ಉಚ್ಚೆಗೆ ಇನ್ಫೆಕ್ಷನ್ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗ್ತವೆ, ಅಲ್ಲಿ ಕೂಡಲೇ ಮಲ್ಟಿಪ್ಲೈ ಆಗ್ತವೆ. ಇನ್ನು ಅವನಿಗೆ ಡಯಾಬಿಟಿಸ್ ಇದೆ ಅಂತಂದರೆ ಇನ್ನೂ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ, ಡಯಾಬಿಟಿಸ್ ಇರೋವರಿಗೆ ಯೂರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ವಾ. ಪ್ಲಸ್ ಇಲ್ಲಿ ಬ್ಲಾಕೇಜ್ ಬೇರೆ, ಇನ್ಫೆಕ್ಷನ್ ಬ್ಲಾಕೇಜ್. ಸೊ ಬ್ಲಾಕೇಜ್ ಇರೋದರಿಂದ ಒಳಗಡೆ ಅದು ಒಂಥರ ವಿಷವರ್ತುಲ. ಬ್ಲಾಕೇಜ್, ಯೂರಿನ್ ರಿಟೆನ್ಷನ್, ಇನ್ಫೆಕ್ಷನ್,
ಬರ್ನಿಂಗ್ ಯೂರಿನ್. ಸೊ ಇದು ಒಂದು ಕಾಮನ್ ಒಂದು ವಿಷವೃತ್ತ ಅಂತ ಹೇಳ್ತಾರೆ, ಅದಕ್ಕೆ ವಿಷಿಯಸ್ ಸೈಕಲ್ ಆಗ್ತದೆ. ಸೊ ಇದು ಸಾಧಾರಣ ಮಟ್ಟಿಗೆ ನಾನು ಹೇಳ್ದಂಗೆ ಸೆಕ್ಷುವಲಿ ಇನ್ಯಾಕ್ಟಿವ್ ಆಗಿರೋರಿಗೆ. ಕೆಲವರು ಡಯಾಬಿಟಿಸ್ ಇರೋರು ಸ್ವಲ್ಪ ಬೇಗ ಸೆಕ್ಷುವಲಿ ಇನ್ಯಾಕ್ಟಿವ್ ಆಗ್ತಾರೆ ಗಂಡಸರು. ಬಹಳ ಜನ ನೋಡಿದ್ದೀನಿ ನಾನು. 40-45 ಆದಾಗ ಡಯಾಬಿಟಿಸ್ ಸಿವಿಯರ್ ಇದ್ದಾಗ ನೆಗ್ಲೆಕ್ಟ್ ಮಾಡ್ತಾರೆ ಫಸ್ಟು, ಏನಿಲ್ಲ ಏನಾಗಲ್ಲ ಅಂತ. ನಂದು ಡಯಾಬಿಟಿಸ್ ಚಾಪ್ಟರ್ನ ಇನ್ನೊಂದು ಸರ್ತಿ ನೀವು ಇದು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅದರಲ್ಲಿ ನಾನು ಹೇಳಿದ್ದೀನಿ, ನೀವು ಬರೀ ಮಾತ್ರೆ ತೊಗೊಂಡ್ರೆ ಆಯಿತು, ಎಕ್ಸಸೈಸ್ ಬೇಡ, ಇದು ಬೇಡ, ಆ ಥರ ಮಾಡೋರಿಗೆ ಖಂಡಿತ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆದರೆ ಅವರಿಗೆ ಪ್ರಾಬ್ಲಮ್. ಯಾಕೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗುತ್ತೆ? ಅವ್ರದ್ದು ಸೆಕ್ಷುವಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಡಯಾಬಿಟಿಸ್ ಇದು ಒನ್ ಆಫ್ ದ ಮೇನ್. ಮೋಸ್ಟ್ ಆಫ್ ದ ಟೈಮ್ ನಾನು ಡಯಾಬಿಟಿಸ್ ಪೇಷಂಟ್ಗಳಿಗೆ ಅವರು ಬಂದು ನನ್ನ ಹತ್ರ ಹೇಳ್ತಾರೆ, ಗಂಡಸರು ಸಂಕೋಚ ಪಟ್ಕೊಂಡು ಹೇಳ್ತಾರೆ, ಸರ್ ಇತ್ತೀಚೆಗೆ ನನಗೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿದೆ. ಅವನಿಗೆ 45 ವರ್ಷ ಇರ್ತದೆ, ಅವನ ಹೆಂಡತಿಗೆ 35 ಅಥವಾ 40 ವರ್ಷ ಇರ್ತದೆ. ನನ್ನ ಹೆಂಡತಿಗೆ ಇಂಟ್ರೆಸ್ಟ್ ಇದೆ ಸರ್, ನನಗೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ ಸರ್ ಅಂತ. ಸೊ ಯಾಕೆ ಅಂತ ನಾನು ಅವ್ರು ಕೇಳೋದಕ್ಕೆ ಮುಂಚೆನೇ ದಯವಿಟ್ಟು ಈ ಕೆಳಗಿನ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಬನ್ನಿ ಅಂತ ನಾನು ಬರೆದು ಬಿಡ್ತೀನಿ. ಏನೇನು ಮಾಡಬೇಕು? ಶುಗರ್ ಬಗ್ಗೆ ಚೆಕ್ ಅಲ್ಲದೆ ಒಂದು ಅಲ್ಟ್ರಾಸೌಂಡ್ ಸೋನೋಗ್ರಾಮ್ ಆಫ್ ದಿ ಅಬ್ಡಾಮಿನೋ ಪೆಲ್ವಿಕ್. ಮೇಲೆ ಅಬ್ಡಾಮಿನ್ ಇದೆ, ಇದು ಪೆಲ್ವಿಕ್ ರೀಜನ್, ನಮ್ಮದು ಕೆಳಗಡೆ ರೀಜನ್ ಪೆಲ್ವಿಕ್ ರೀಜನ್ನು, ಇದು ಅಬ್ಡಾಮಿನಲ್ ರೀಜನ್. ಅಬ್ಡಾಮಿನೋ ಪೆಲ್ವಿಕ್ ನಾನು ಬರೀದು ನೀವು ನೋಡಿರ್ಬೋದು. ಅಬ್ಡಾಮಿನೋ ಪೆಲ್ವಿಕ್ ನನಗೆ ಕೆಳಗಡೆವರೆಗೂ ಬೇಕು, ಪ್ರಾಸ್ಟೇಟ್ ಗ್ಲ್ಯಾಂಡ್ವರೆಗೂ ಬೇಕು ನನಗೆ. ಸೊ ಇದನ್ನು ಮಾಡಿಸ್ತೀನಿ. ಇದು ಮಾಡಿಸಿದಾಗ ನ್ಯಾಚುರಲ್ಲಿ 2 ಥರ ಸಿಗುತ್ತೆ. ಒಂದು, ಅವರಿಗೆ ಶುಗರ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಬ್ಲಡ್ ಟೆಸ್ಟ್ನಲ್ಲಿ. ಎರಡನೇದು, ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿದೆ ಬಿಕಾಸ್ ಹೀ ಈಸ್ ಸೆಕ್ಷುವಲಿ ಇನ್ಯಾಕ್ಟಿವ್. ಅರ್ಥ ಆಯ್ತಲ್ವಾ? ಸೊ ಇದು 2 ಡೆಡ್ಲಿ ಕಾಂಬಿನೇಷನ್, ಡಯಾಬಿಟಿಸ್ ಆ್ಯಂಡ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್. ಹ್ಯಾನ್ಸ್ ಎರಡು, ಒಂದು ಅವನಿಗೆ ಇದು ಲೂಬ್ರಿಕೆಂಟ್ ಉತ್ಪತ್ತಿ ಆಗಲ್ಲ, ಅವನಿಗೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಮಾತ್ರೆಗಳು ತೊಗೊಂಡು ಏನೇನೋ ಬರ್ಸ್ಕೊಳ್ತಾರೆ. ನಿಮಗೂ ಗೊತ್ತಿರ್ಬೋದು, ಕೆಲವು ಮಾತ್ರೆಗಳೆಲ್ಲ ತೊಗೊಂಡ್ರೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ, ಅಪಟೈಟ್ ಇನ್ಕ್ರೀಸ್ ಆಗುತ್ತೆ ಅಂತ. ಆದರೆ ಅದನ್ನು ತಗೊಂಡ್ರೂ ಕೂಡ ಲೂಬ್ರಿಕೆಂಟ್ ಉತ್ಪತ್ತಿ ಆಗಲ್ಲ. ಯಾಕಂದರೆ ಪ್ರಾಸ್ಟೇಟ್ ಆವಾಗಲೇ ಹೈಪರ್ಟ್ರೋಫಿ ಆಗಿದೆ, ಅಂದರೆ ತುಂಬ ಓವರ್ ರೈಪ್ ಆಗಿ ಹೋಗ್ಬಿಟ್ಟಿದೆ. ಬಿನೈನ್ ಹೈಪರ್ಟ್ರೋಫಿ ಆಫ್ ದ ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ, BPH. ಡಾಕ್ಟರ್ ಡಯಾಗ್ನೋಸಿಸ್ BPH ಅಂತ ಹಾಕಿದರೆ ಅದರ ಅರ್ಥ ಬಿನೈನ್. ಬಿನೈನ್ ಅಂದರೆ ಏನು? 2 ವಿಧ ಇದೆ. ಬಿನೈನ್ ಅಂದರೆ ಅದು ಕ್ಯಾನ್ಸರ್ ಅಲ್ಲ. ಇದು ಹಾಗೇ ಬಿಟ್ಟರೆ ಏನಾಗಲ್ಲ ಬಿಡು, ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ, ಡಾಕ್ಟರ್ ಪೈಪ್ ಹಾಕಿದ್ದಾರೆ. ಇಲ್ಲ, ಈ ಬಿನೈನ್ ಕಂಡೀಷನ್ನು ಮ್ಯಾಲಿಗ್ನೆಂಟ್ ಕಂಡೀಷನ್ ಆಗಲಿಕ್ಕೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಮ್ಯಾಲಿಗ್ನೆಂಟ್ ಕಂಡೀಷನ್ ಅಂದರೆ ಮ್ಯಾಲಿಗ್ನೆನ್ಸಿ ಅಂದ ತಕ್ಷಣ ನಿಮಗೆ ಕ್ಯಾನ್ಸರ್ ಅಂತ ಅರ್ಥ ಆಗಬೇಕು. ಸೊ ದ ಪೇಷಂಟ್ ವಿಲ್ ಲ್ಯಾಂಡ್ ಅಪ್ ವಿತ್ ಕಾರ್ಸಿನೋಮಾ ಆಫ್ ದಿ ಪ್ರಾಸ್ಟೇಟ್ ಗ್ಲ್ಯಾಂಡ್. BPH ಬಿನೈನ್ ಸ್ಟೇಜಲ್ಲಿ ಇರುವಾಗ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಡಿವೈಡ್ ಮಾಡ್ತೀವಿ ನಾವು. ಗ್ರೇಡ್ 1ನಲ್ಲಿ ಅಂಥ ತೊಂದರೆ ಏನಾಗಲ್ಲ, ಗ್ರೇಡ್ 2ನಲ್ಲಿ ಸ್ವಲ್ಪ ತೊಂದರೆ ಆಗಲಿಕ್ಕೆ ಶುರು ಆಗಿಬಿಟ್ಟು ಸ್ಲೋ ಆಗಿ ಗ್ರೇಡ್ 3 ಬರೋ ಹೊತ್ತಿಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಗ್ರೇಡ್ 2ನಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಪ್ರಾಸ್ಟೇಟನ್ನು ರಿಮೂವ್ ಮಾಡಿಸೋದು ಒಳ್ಳೆಯದು. ಇಲ್ಲ ಅಂದರೆ ಕ್ಯಾನ್ಸರಿಗೆ ಕಾರಣ ಆಗ್ಬೋದು. ಆ್ಯಂಡ್ ಕ್ಯಾನ್ಸರ್ ಬಂದರೆ ನಿಮ್ಗೆ ಗೊತ್ತು ಏನು ವಿಷಯ ಅಂತೇಳಿ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಕ್ಯಾನ್ಸರ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು, ಯಾಕಂದರೆ ಯಾವ ಅಂಗಾಂಗ ಅಂತ ನಾನು ಹೇಳಿ, ಎಲ್ಲ ಅಂಗಾಂಗ. ಬ್ರೆಸ್ಟ್ ಕ್ಯಾನ್ಸರ್ ಒಂದು ಹೇಳಿದೆ, ಹೆಣ್ಗಸರಿಗೆ ಕಾಮನ್ ಅಂತ, ಇದು ಗಂಡಸರಿಗೆ ಕಾಮನ್ ಅಂತೇಳಿ ಈ ಟಾಪಿಕ್ ಇವತ್ತು ತೊಗೊಂಡಿದ್ದೀನಿ. ಸೊ ಕ್ಯಾನ್ಸರ್ ಬಂದಮೇಲೆ ಆಮೇಲೆ ನೀವು ಏನು ಮಾಡೋಕ್ಕಾಗಲ್ಲ, ಅದು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ, ಅದರ ಪರಿಣಾಮ ಎಲ್ರಿಗೂ ಗೊತ್ತು ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಯಾವುದೇ ಏಜಲ್ಲಿ ಉಚ್ಚೆ ಬರೋದು ಕಮ್ಮಿ ಆದರೆ ಮೋಸ್ಟ್ ಪ್ರಾಬೆಬ್ಲಿ ಆಫ್ಟರ್ 60-65 ದಯವಿಟ್ಟು ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಅವರಿಗೆ ಆಗುವಷ್ಟು ಕೊಡ್ತಾರೆ. ಯಾಕಂದರೆ ಈ ಹೈಪರ್ಟ್ರೋಫಿ ಅಂದರೆ ದಪ್ಪ ಆಗಿರುವುದನ್ನು ಶ್ರಿಂಕ್ ಮಾಡಲಿಕ್ಕೆ ಕೆಲವು ಮೆಡಿಸಿನ್ಸ್ ಇದೆ. ಕೆಲವು ಮೆಡಿಸಿನ್ಸನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ, ಇದು ಶ್ರಿಂಕ್ ಆಗಲಿ, ಇದು ದಪ್ಪ ಆಗದೇ ಇರಲಿ, ಶ್ರಿಂಕ್ ಆಗಲಿ ಅಂತ ಹೇಳ್ಬಿಟ್ಟು. ಆ ಮೆಡಿಸಿನನ್ನು ತಿಂಗಳಾನುಗಟ್ಟಲೆ ತೊಗೊಳ್ಬೇಕು. ನೀವು ಒಂದು 10 ದಿವಸ ತೊಗೊಂಡೆ, 20 ದಿವಸ ತೊಗೊಂಡೆ ಅಂದರೆ ಆಗೋದಿಲ್ಲ. ಅದು ಡಾಕ್ಟ್ರ್ ಒಂದು 2-3 ತಿಂಗಳು ತೊಗೊಳಕ್ಕೆ ಹೇಳ್ತಾರೆ. ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಅಂತ ಹೇಳ್ತೇವೆ. ಅದಕ್ಕೆ ಸೈಡ್ ಇಫೆಕ್ಟ್ ಏನಿಲ್ಲ. ಸೊ ಅದನ್ನು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನೀವು ಕ್ಯಾನ್ಸರ್ಗೆ ಬಲಿ ಆಗಬಹುದು. ಸೊ ದಯವಿಟ್ಟು ನಿಮ್ಮ ಕುಟುಂಬ ವೈದ್ಯರು ನಿಮಗೆ ಉಚ್ಚೆ ಮಾಡಲಿಕ್ಕೆ ತೊಂದರೆ ಆದಾಗ ತುರ್ತಾಗಿ ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ನೀವು ಯಾವುದೋ ನಾಟಿ ವೈದ್ಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ನ್ಯಾಚುರೋಪತಿ, ಯಾವ ನ್ಯಾಚುರೋಪತಿಗಳು ಹೆಲ್ಪ್ ಆಗಲ್ಲ. ಎಲ್ಲ ಪತಿಗಳು ಫೇಲ್ ಆದಾಗ ನಿಮಗೆ ನಮ್ಮದು ಅಲೋಪತಿನೇ ಗಟ್ಟಿ.
ನಿಮಗೆ ಒಬ್ಬನೇ ಪತಿ, ಆದ್ದರಿಂದ ಆ ಪತಿಯನ್ನೇ ಹಿಡ್ಕೊಂಡು ಬಿಡಿ. ಯಾಕಂದರೆ ನಿಮಗೆ ನಾನು ಎಲ್ರಿಗೂ ಒಂದು ಕ್ವಶನ್ ಕೇಳ್ತೀನಿ, ಹೋಮಿಯೋಪತಿ ಅದು ಇದು ಅಂತ ಹೇಳಿ, ನೋಡಪ್ಪ ನಿಮಗೆ ಮಧ್ಯರಾತ್ರಿಯಲ್ಲಿ ಚೆಸ್ಟ್ ಪೈನ್ ಬಂತು, ಸ್ವೆಟ್ಟಿಂಗ್ ಆಯಿತು, ಎದೆ ಭಯಂಕರ ನೋವು ಬಂತು, ನೀ ಎಲ್ಲಿ ಹೋಗ್ತೀಯಪ್ಪ, ಯಾವ ಹೋಮಿಯೋಪತಿ ಡಾಕ್ಟ್ರ್ ಹತ್ರ ಹೋಗ್ತೀಯಾ, ಯಾವ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗ್ತೀಯಾ ಅಂತ ಕೇಳ್ತೀನಿ. ಸೊ ದಯವಿಟ್ಟು ನೀವು ಇಂಗ್ಲೀಷ್ ಡಾಕ್ಟ್ರ್ ಹತ್ರ ಹೋಗಿ, ಬ್ರಿಟಿಷರ್ ನೀವು ದ್ವೇಷಿಸ್ಬೋದು, ಆದರೆ ಬ್ರಿಟಿಷರ್ ಒಂದು ಬಿಟ್ಟು ಹೋದಂಥ ಮೆಡಿಸಿನ್ ಇದೆಯಲ್ಲ, ಅದು ಎಮರ್ಜೆನ್ಸಿಗೆ ಖಂಡಿತ. ನೀವು ಬೇಕಾದ್ರೆ ಆರ್ಥ್ರೈಟಿಸ್, ಮಂಡಿ ನೋವು, ಆ ನೋವು, ಈ ನೋವು, ಬೆನ್ನು ನೋವು, ಅದಕ್ಕೆ ಯಾವ್ದಾದ್ರು ಟ್ರೈ ಮಾಡಿ. ಅಫ್ಕೋರ್ಸ್ ನೀವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಲೇಬೇಕು, ಅದು ವಿಷಯ ಬೇರೆ. ಯಾವುದೇ ಪತಿ ಆದ್ರೂ ಬೇಸಿಕ್ ಇನ್ವೆಸ್ಟಿಗೇಷನ್ ಬರೀತಾರೆ ಅವರು ಕೂಡ. ಸೊ ಯಾವುದೇ ಪತಿ ಆದ್ರೂ ದಯವಿಟ್ಟು ನೀವು ಒಬ್ಬ ಒಳ್ಳೆಯ ಕುಟುಂಬ ವೈದ್ಯರನ್ನು, ನಾನು ಅದು ಹೇಳ್ತೀನಿ, ಯಾವ ಕುಟುಂಬ ವೈದ್ಯರು ಸರ್ ಅಂತ. ಕುಟುಂಬ ವೈದ್ಯರು ಅಂದರೆ ಫ್ಯಾಮಿಲಿ ಡಾಕ್ಟ್ರು ಒಬ್ಬ ಮಿನಿಮಮ್ MBBS ಡಾಕ್ಟರ್ ಆಗಿರೋನು, ಒಂದು 10 ರಿಂದ 15 ವರ್ಷ ಸರ್ವೀಸ್ ಆಗಿರೋನು, ಆ ಡಾಕ್ಟ್ರನ್ನು ನೀವು ದಯವಿಟ್ಟು ನಂಬಿ. ಯಾವ ಡಾಕ್ಟ್ರುಗಳಿಗೂ ನಿಮ್ಮನ್ನು ಮೋಸ ಮಾಡಬೇಕು ಅಂತ ಯಾರಿಗೂ ಉದ್ದೇಶ ಇಲ್ಲ. ಎಲ್ಲ MBBS ಆಗಿರೋ ಡಾಕ್ಟ್ರುಗಳು, ಮಿನಿಮಮ್ MBBS ಆಗಿರೋ ಡಾಕ್ಟ್ರುಗಳು, ಅವರ ಹತ್ರ ಹೋಗಿ ಅವರ ಸಲಹೆ ಪಡೆಯಿರಿ. ಇದರಲ್ಲಿ ಇನ್ನೂ ನುರಿತವರಿದ್ದಾರೆ. MBBS ಆದಮೇಲೆ MD ಜನರಲ್ ಮೆಡಿಸಿನ್ ಮಾಡಿಬಿಟ್ಟು ಆಮೇಲೆ DM ಯೂರಾಲಜಿ, ಮೂತ್ರಕೋಶ ಮೂತ್ರಪಿಂಡಕ್ಕೆ ಸಪ್ರೇಟಾಗಿ ತಜ್ಞರಿದ್ದಾರೆ. ಅವರು ಮತ್ತೆ MD 3 ವರ್ಷ ಓದಿ, MBBS ಓದಿ, MD 3 ವರ್ಷ ಓದಿ, ಅದಾದಮೇಲೆ 3 ವರ್ಷ ಓದ್ತಾರೆ DM ಯೂರಾಲಜಿ ಅಂಥೇಳಿ. ಆ ಯೂರಾಲಜಿಸ್ಟ್ಗಳಿಗೆ ಸಂಬಂಧಪಟ್ಟದಂಥ ಇದು ವಿಷಯ. ಬಟ್ ಅದಕ್ಕಿಂತ ಮುಂಚೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ನಮ್ಮ ಕೈಯಲ್ಲಿ ಏನು ಪ್ರಯತ್ನ ಮಾಡಲಿಕ್ಕಾಗುತ್ತೋ ಅದು ಮಾಡ್ತೀವಿ. ಸೊ ಹೀಗೆ ಇವತ್ತಿನ ವಿಷಯ ನಿಮಗೆ ಸ್ಥೂಲವಾಗಿ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದರೆ 2-3 ಸತಿ ಕೇಳಿ, ಆವಾಗ ಅರ್ಥ ಆಗ್ತದೆ. ಈ ಡಯಾಗ್ರಾಮನ್ನು ಒಂಚೂರು ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ನಾನು ಏನು ಹೇಳಿದ್ದೀನಿ, ಬ್ಲಾಡರು, ಪ್ರಾಸ್ಟೇಟು ಒತ್ತುತ್ತಾ ಇರ್ತದೆ. ಇದೀಗ ಕಟ್ ಫಿಗರು, ಆ್ಯಕ್ಚುಲಿ ಹೀಗೆ ರೌಂಡ್ ಇರ್ತದೆ. ಇದು ಯುರತ್ರದ ಮೇಲೆ ಕೂತಿರ್ತದೆ, ಮೋಸಂಬಿ ಗಾತ್ರ ಅಂತ ಇಟ್ಕೊಳ್ಳಿ. ಮೋಸಂಬಿ ಒಂದು ನಾಳದ ಮೇಲೆ, ಒಂದು ಪೈಪ್ ಮೇಲೆ ಇಟ್ಟರೆ ಏನಾಗ್ತದೆ ಅಂತ ಯೋಚನೆ ಮಾಡಿ. ಇದು ಯುರಿನರಿ ಬ್ಲಾಡರ್ ಅನ್ನೋದು ಹೆಚ್ಚು ಕಮ್ಮಿ ಒಂದು ಬಲೂನ್ ಅಷ್ಟು ದೊಡ್ಡದಿರ್ತದೆ. ಉಚ್ಚೆ ಮಾಡಿ ಫುಲ್ ಆದಾಗ ಒಂದು ಬಲೂನ್ ಅಷ್ಟು ದೊಡ್ಡದಾಗ್ತದೆ. ಉಚ್ಚೆ ಹುಯ್ಯೋವರೆಗೆ ಅವಸರ ಆಗ್ತದೆ. ಸೊ ಹೆಚ್ಚಿನ ವಯಸ್ಸಾದವರಿಗೆ ಡಯಪರ್ ಹಾಕ್ಕೊಳ್ಬೇಕಾಗ್ತದೆ. BPH ಶುರುವಾದರೆ ಡಯಪರ್ ಹಾಕ್ಕೊಂಡು ಅದರಲ್ಲಿ ಉಚ್ಚೆ ಹೋಗ್ತಾ ಇರ್ತದೆ. ಆಮೇಲೆ ಇದು ಮಾಡಬೇಕಾಗುತ್ತೆ, ಡಿಸ್ಪೋಸ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವುದೇ ಸಂಕೋಚ ಇಟ್ಕೊಳ್ಬೇಡಿ. ಆಮೇಲೆ ಫರ್ದರ್ ಕಾಂಪ್ಲಿಕೇಶನ್ಸ್ ಬೇರೆ ಇದೆ. ಈಗ ಇದು ಇದ್ದರೆ, ಉಚ್ಚೆ ಹೋಗ್ತಾ ಇದ್ದರೆ, ನೀವು ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಗೆ ಆಗಾಗ ಉಚ್ಚಗೆ ಹೇಳ್ತೀರಾ, ನೀವು ರಾತ್ರಿ ಕೂಡ ಎದ್ದು ಬಿಡ್ತೀರಾ. ಎದ್ದು ಬಿಟ್ಟು ಬಚ್ಚಲ ಮನೆಗೆ ಹೋಗೋ, ಜಾರಿ ಬಿದ್ದು ಸೊಂಟ ಮುರ್ಕೊಂಡು. ಐ ಹ್ಯಾವ್ ಇನಫ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್. ನಾನು ಕೊಚ್ಕೊಳ್ಬಾರ್ದು, ನನಗೆ ಇದು 46ನೇ ವರ್ಷ ಸರ್ವಿಸ್ ನಂದು. ಬಹಳಷ್ಟು ಹಿಪ್ ಫ್ರ್ಯಾಕ್ಚರ್ ಕೇಸ್ಗಳನ್ನು ನೋಡಿದ್ದೀನಿ. ರಾತ್ರಿ ಉಚ್ಚೆಗೆ ಹೋಗ್ಬೇಕಾದ್ರೆ ಬಾತ್ರೂಮಲ್ಲಿ ಬಿದ್ದು ರಾತ್ರಿ 3-4 ಸರ್ತಿ ಹೇಳ್ತಾರೆ. ಅಷ್ಟಕ್ಕೆ ಅರ್ಥ ಆಗಬೇಕು ಏನು ಅಂತ, ಗೊತ್ತಾಯ್ತಾ? ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ವೃದ್ಧರು, ವಯಸ್ಸಾದವರು ಇದ್ದರೆ ದಯವಿಟ್ಟು ಅವರ ಆರೋಗ್ಯನ ವಿಚಾರಿಸ್ಕೊಳ್ತಾ ಇರಿ. ಅವರು ಅಬ್ನಾರ್ಮಲ್ ಆಗಿ ಉಚ್ಚೊಯ್ಯಲಿಕ್ಕೆ ಹೋಗ್ತಾ ಇದ್ದರೆ ದಯವಿಟ್ಟು ಡಾಕ್ಟ್ರನ್ನ ಸಂಪರ್ಕಿಸಿ. ಅವರು ಬೇಕಾದಂತಹ ಇನ್ವೆಸ್ಟಿಗೇಷನ್ಸ್ಗಳನ್ನು ಹೇಳ್ತಾರೆ, ತಪಾಸಣೆಯನ್ನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೆ. ಆಮೇಲೆ ಅದಕ್ಕೆ ಸರಿಯಾಗಿ ಸೂಕ್ತ ಪರಿಹಾರ ಹೇಳ್ತಾರೆ. ಅವ್ರ ಕೈಯಲ್ಲಿ ಆಗಲ್ಲ ಅಂತ ಅನಿಸಿದರೆ ಅವರು ಯೂರಾಲಜಿಸ್ಟಿಗೆ ರೆಫರ್ ಮಾಡ್ತಾರೆ. ಸೊ ಇಷ್ಟು ಹೇಳಿ ನಾನು ನನ್ನ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.